ನ್ಯೂಸ್ ಫಸ್ಟ್ ಪ್ರಾಪರ್ಟಿ ಹಬ್ಬಕ್ಕೆ ಭರ್ಜರಿ ರೆಸ್ಪಾನ್ಸ್. ಮೊದಲ ದಿನ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಮಾಹಿತಿ ಪಡೆದ ಜನ. ಇವತ್ತು ಬೆಳಗ್ಗಿನಿಂದಾನೇ ಬರ್ತಿರೋ ಜನ. ಸಂಜೆ 7ರವರೆಗೆ ನಿಮ್ಮ ಬೇಡಿಕೆಗೆ ತಕ್ಕಂತೆ ಮನೆ, ಸೈಟ್, ಮ್ಯಾನೇಜ್ಡ್ ಫಾರ್ಮ್ ಲ್ಯಾಂಡ್ಸ್ ಬಗ್ಗೆ ಸಿಗುತ್ತೆ ಮಾಹಿತಿ. ನಿನ್ನೆ ಸಿಎಲ್ಪಿ ನಾಯಕನಾಗಿ ಡಿಕೆ ಶಿವಕುಮಾರ್ ಆಯ್ಕೆ. ಮತ್ತೊಮ್ಮೆ ದೆಹಲಿ ಯಾತ್ರೆ ಕೈಗೊಳ್ಳಲಿರುವ ಸಿದ್ದರಾಮಯ್ಯ, ಡಿಕೆಶಿ. ಸಂಪುಟ ರಚನೆ ಸಂಬಂಧ ಚರ್ಚೆಗೆ ಇವತ್ತು ಸಂಜೆ ಅಥವಾ ನಾಳೆ ಪ್ರಯಾಣ. ಸಿಎಂ ಆಗೋ ಕನಸಾಯ್ತು ಸಾಕಾರ. ಆದರೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ಗೆ ಮುಂದಿದೆ ಅಗ್ನಿ ಪರೀಕ್ಷೆ. ಆರ್ಥಿಕ ಇಲಾಖೆ ಜವಾಬ್ದಾರಿ ಹಿನ್ನೆಲೆ ಗ್ಯಾರಂಟಿ, ಅನುದಾನ, ಜಿಬಿಎ ಎಲೆಕ್ಷನ್, ಸಾಲು ಸಾಲು ಸವಾಲುಗಳು. ಎನ್ಎಸ್ ಬೋಸರಾಜುಗೆ ಹೊಸ ಸಂಪುಟದಲ್ಲಿ ಸ್ಥಾನ ಸಿಗುತ್ತಾ? ಯತೀಂದ್ರ ಸಿದ್ದರಾಮಯ್ಯ, ಹರಿಪ್ರಸಾದ್ಗೆ ಅವಕಾಶ ಕೊಟ್ರೆ ಕೊಡ್ತಾರಾ? ಜಿಲ್ಲಾ ಮುಖಂಡರ ಜೊತೆ ಖರ್ಗೆ ಭೇಟಿಯಾಗಿ ಮಿನಿಸ್ಟರ್ ಗಿರಿಗಾಗಿ ಲಾಬಿ. ಬಳ್ಳಾರಿಯ ಕಾಂಗ್ರೆಸ್ ನಾಯಕರಿಂದಾನೂ ಸಚಿವಗಿರಿಗಾಗಿ ಲಾಬಿ. ಬಳ್ಳಾರಿ ಜೊತೆಗೆ ವಿಜಯನಗರ ರಾಜಕೀಯದ ಮೇಲೂ ನಿಯಂತ್ರಣಕ್ಕೆ ಪೈಪೋಟಿ. ನಾಗೇಂದ್ರ, ಗಣೇಶ್, ಅನ್ನಪೂರ್ಣ, ತುಕಾರಾಂ, ನಾರಾ, ಭರತ್ ರೆಡ್ಡಿ ತೆರೆಮರೆಯ ಕಸರತ್ತು. ಮಂಡ್ಯ ಜಿಲ್ಲೆ ಶಾಸಕರಿಂದಲೂ ಸಚಿವ ಸ್ಥಾನಕ್ಕಾಗಿ ಲಾಬಿ. ಹಿರಿಯರಾದಂತಹ ಚಲುವರಾಯಸ್ವಾಮಿ, ರಮೇಶ್ ಬಂಡಿ ಸಿದ್ದೇಗೌಡ, ನರೇಂದ್ರ ಸ್ವಾಮಿ ಪೈಪೋಟಿ. ಮೊದಲ ಬಾರಿ ಗೆದ್ದ ರವಿಕುಮಾರ್ ಗಣಿಗ, ಕದಲೂರು ಉದಯ್ ಕೂಡ ರೇಸ್ನಲ್ಲಿ. ಯಾರಿಗೊಲಿಯತ್ತಿ ಅದೃಷ್ಟ? ಡಿಕೆ ಶಿವಕುಮಾರ್ 40 ವರ್ಷದ ಪರಿಶ್ರಮಕ್ಕೆ ಫಲ ಸಿಕ್ಕಿದೆ. ಡಿಕೆ ಶಿವಕುಮಾರ್ಗೆ ಅಧಿಕಾರ ಸಿಕ್ಕರೆ ನನಗೆ ಸಿಕ್ಕ ಹಾಗೇನೆ. ಸಚಿವ ಸ್ಥಾನದ ಮೇಲೆ ಆಸೆ ಇಲ್ಲ ಎಂದ ಶಾಸಕ ಗಣಿಗ ರವಿ. ಜೂನ್ 3ರಂದು ಡಿಕೆ ಸಾಹೇಬ್ರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಕ್ಯಾಬಿನೆಟ್ ಯಾರು ಸೇರಬೇಕು ಅಂತ ಹೈಕಮಾಂಡ್, ಸಿಎಂ, ಮಾಜಿ ಸಿಎಂ ತೀರ್ಮಾನಿಸುತ್ತಾರೆ. ಯಾರು ಬೇಕಾದರೂ ಸಚಿವರಾಗಬಹುದು ಎಂದ ಸಂತೋಷ್ ಲಾಡ್. ಪ್ರಿಯಾಂಕ್ ಖರ್ಗೆಗೆ ಡಿಸಿಎಂ, ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ಗೆ ಸಚಿವ ಸ್ಥಾನಕ್ಕೆ ಒತ್ತಾಯ. ಹುಮನಾಬಾದ್ನಲ್ಲಿ ದೇವಸ್ಥಾನಗಳಲ್ಲಿ ಅಭಿಮಾನಿಗಳಿಂದ ವಿಶೇಷ ಪೂಜೆ. 101 ತೆಂಗಿನಕಾಯಿ ಒಡೆದು ಬೆಂಬಲಿಗರ ಪ್ರಾರ್ಥನೆ. ಹೊಸ ಡಿಸಿಎಂ ಮಾಡೋ ಬಗ್ಗೆ ಇನ್ನೂ ಪ್ರಪೋಸಲ್ ಬಂದಿಲ್ಲ. ಬಂದ ಮೇಲೆ ಎಷ್ಟು ಡಿಸಿಎಂ ಮಾಡಬೇಕು, ಎಷ್ಟು ಮಿನಿಸ್ಟರ್ ಮಾಡಬೇಕು ಅನ್ನೋ ಚರ್ಚೆ. ಕಲಬುರಗಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆ. ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆಗೆ ಸರ್ಚ್ ಮಾಡ್ತಿದ್ದೀವಿ. ಸ್ಪೀಡ್, ಕಲೆಕ್ಟಿವ್, ಒಗ್ಗಟ್ಟಾಗಿ ಹೋಗುವ ನಾಯಕನ ಹುಡುಕಾಟ. ಅವರಿಗೆ ಕೋಆಪರೇಟ್ ಮಾಡೋ ಜನರು ಇರಬೇಕಾಗತ್ತೆ. ಎಐಸಿಸಿ ಅಧ್ಯಕ್ಷ ವಿಚಾರವಾಗಿ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆ. ಡಿಕೆ ಶಿವಕುಮಾರ್ ನಿವಾಸಕ್ಕೆ ಬರ್ತಿದ್ದಾರೆ ಸಚಿವಾಕಾಂಕ್ಷಿಗಳ ದಂಡು. ಮಾಂಕಾಳು ವೈದ್ಯ, ಕೆಎಚ್ ಮುನಿಯಪ್ಪ, ಪ್ರಿಯಾಂಕ ಖರ್ಗೆ ಭೇಟಿ. ಸಂತೋಷ್ ಲಾಡ್, ಮಧು ಬಂಗಾರಪ್ಪರಿಂದಲೂ ಭೇಟಿ ಕೊಟ್ಟು ಮಾತುಕತೆ. ಮೊದಲ ಹಂತ, 2ನೇ ಹಂತದಲ್ಲಿ ಪಟ್ಟಿ ರಚನೆಯಾಗುತ್ತೆ. ನಾನು ಯಾವುದೇ ಡಿಮ್ಯಾಂಡ್ ಇಟ್ಟಿಲ್ಲ. ಪಕ್ಷದ ಹಿತದೃಷ್ಟಿಯಿಂದ ನಾನೇ ಅಧ್ಯಕ್ಷ ಆಗಬೇಕು ಅನ್ನೋದು ಏನಿಲ್ಲ. ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ. ಸಚಿವ ಸಂಪುಟ ಸೇರೋಕೆ ಯಾರಿಗ ಆಸೆ ಇರಲ್ಲ. ನನಗ್ ಭರವಸೆ ಇದೆ. ಹೈಕಮಾಂಡ್ ಹೇಳೋದಕ್ಕೆ ನಾವು ಎಸ್ ಅಂತೀವಿ. ಡಿಕೆ ಶಿವಕುಮಾರ್ ಭೇಟಿ ಬಳಿಕ ಆರ್ಬಿ ತಿಮ್ಮಾಪುರ್ ಪ್ರತಿಕ್ರಿಯೆ. ಸಿಎಂ ಆಗ್ತಾರೋ ಡಿಕೆಶಿ ಅವರ ಬಗ್ಗೆ ಟೀಕೆ ಮಾಡುವುದಿಲ್ಲ. ಡಿಕೆಶಿ ಒಳ್ಳೆಯ ಆಡಳಿತ ಕೊಟ್ಟು ಟೀಕೆಗಳಿಂದ ತಪ್ಪಿಸಿಕೊಳ್ಳಲಿ. ಮೈಸೂರಿನಲ್ಲಿ ಮಾಜಿ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ. ಕಬಿನಿ ಹಿನ್ನೀರಿನಲ್ಲಿ ಬಿಸಿಲಿಗೆ ಆಹಾರ ಸಿಗದೆ ಬಸವಳಿದ ಆನೆಗಳು. ಮಣ್ಣನ್ನ ಕಾಲಿನಿಂದ ಒದ್ದು ಚಿಗುರು ಹುಲ್ಲಿಗಾಗಿ ಪರದಾಟ. ಛಾಯಾಗ್ರಾಹಕ ಜಿಎಸ್ ರವಿಶಂಕರ್ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಆನೆಗಳ ಹರಸಾಹಸ. ಹುಂಡಿ ಎಣಿಕೆಯಲ್ಲಿ ಕೊಪ್ಪಳದ ಹುಲಿಗೆಮ್ಮ ದೇವಿಗೆ ಭಕ್ತರ ಭರಪೂರ ಕಾಣಿಕೆ. 31 ದಿನಗಳಲ್ಲಿ ಸಂಗ್ರಹವಾಗಿದ್ದು 1,12,62,62,030 ರೂಪಾಯಿ. 110 ಗ್ರಾಂ ಬಂಗಾರ, 6 ಕೆಜಿ 800 ಗ್ರಾಂ ಬೆಳ್ಳಿ ಸಲ್ಲಿಸಿರೋ ಭಕ್ತರು. ಐಪಿಎಲ್ ಸೀಸನ್ 19ರ ಫೈನಲ್ ಹಣಾಹಣಿಗೆ ಕೌಂಟ್ ಡೌನ್. ಇವತ್ತು ಗುಜರಾತ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ
ಹೈ ವೋಲ್ಟೇಜ್ ಪಂದ್ಯ, ಟೈಟನ್ಸ್ ಮಣಿಸಿ ಕಪ್ಗೆ ಮತ್ತೊಮ್ಮೆ ಮುತ್ತಿಡೋಕೆ ಆರ್ಸಿಬಿ ಸಜ್ಜು. ಹೋಮ್ ಗ್ರೌಂಡ್ ಅವರದ್ದೇ ಆದ್ರೂ ಕಪ್ ಮಾತ್ರ ನಮ್ದೇ. ಸತತ 2ನೇ ಬಾರಿಗೆ ರಾಯಲ್ ಚಾಲೆಂಜರ್ಸ್ ಕಪ್ ಗೆದ್ದೇ ಗೆಲ್ಲುತ್ತೆ. ಬೆಂಗಳೂರಿನ ಕಪಿಲ್ ಕ್ರಿಕೆಟ್ ಕ್ಲಬ್ನಲ್ಲಿ ಪುಟಾಣಿಗಳ ಸಂಭ್ರಮ. ಆಗಸದಲ್ಲೂ ಜೈ ಆರ್ಸಿಬಿ ಜಯಘೋಷ. ಅಹಮದಾಬಾದ್ಗೆ ತೆರಳುತ್ತಾ ಇದ್ದ ಫ್ಲೈಟ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹವಾ. ಈ ಸಲಾನು ಕಪ್ ನಮ್ದೇ ಅಂತ ಪೈಲಟ್ ಜಸ್ವಂತ್ ಘೋಷಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.